ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲ ಮಸ್ತ್ ಇದ್ರಿ ಅನ್ಕೋತೀನಿ ರೀ. ಸೈನಾಶ್ರೀ ವ್ಲಾಗ್ಸ್ ಸರ್ವರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ವ್ಲಾಗ್ ಮಾಡಬೇಕು ಅಂತೇಳಿ ಮನಸ್ಸೇ ಇದ್ದಿತ್ತಿಲ್ಲ ರೀ. ಯಾಕಂತ ಹೇಳ್ತೀನಿ, ಯಾಕೋ ಗೊತ್ತಿಲ್ಲ, ಮುಂಜಾನೆ ಒಂಥರ ಮನ್ಸಿಗೆ ಸಮಾಧಾನ ಅಂತಿಲ್ಲ, ನೆಮ್ಮದಿ ಅನ್ನೋದಿಲ್ಲ, ಒಂಥರ ಅಂಜಿಕೆ 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 ಬಂದಂಗೆ ಆಗೋತೈತಿ. ಯಾಕೋ ಗೊತ್ತಿಲ್ಲ. ಸರ ಪಾಪ ಒಂದು ಏನಿಲ್ಲ ಅಂದ್ರು ಡ್ಯೂಟಿಗೆ ಹೋದಾಗಿಂದ ಒಂದು 10 ಸಲ ಫೋನ್ ಹಚ್ಚಿರ್ಬೇಕು ನಾ, ಎಲ್ಲದಿ ಯಾಕಂದ್ರೆ ಗೊತ್ತಿಲ್ಲ. ಒಟ್ಟು ಒಂಥರ ಅಂಜಿಕೆ ಬಂದಂಗೆ ಆಗೋತೈತಿ. ಹಾಗಾಗಿ ಮುಂಜಾನೆ ಬ್ಲಾಗ್ ಮಾಡ್ಬೇಕಂತ ಮಾಡಲಿಲ್ಲ ರೀ. ನಾ ಮನ್ಯಾಗ ಬೀಗ್ರು ಬಂದಿದ್ದರು, ಗೋಕಾಕ್ದವ್ರು ಬಂದಿದ್ರು ಇವತ್ತು. ಗೋಕಾಕ್ದವರು ಇಲ್ಲಿ ಲೋಕಲ್ ಹಿಂಗೆಲ್ಲ ಬಂದಿದ್ದರು. ಬಂದ ಚಾಗಿ ಕುಡಿದು ಪಾಪ ಉದ್ದದು ತೊಗೊಂಬಂದಿದ್ರು, ಊಟ ಮಾಡ್ರು. ಆದರೆ ಇನ್ನೊಂದು ಇವತ್ತು ಹಂಗೆ ಒಬ್ಬರು ವಿಶೇಷದವ್ರು ಬಂದಿದ್ದರು. ಖುಷಿ ಆಯ್ತು, ಬಂದರು ಊಟ ಮಾಡ್ರು ಹೋದರು. ಇನ್ನೊಂದೇನು ಹೇಳ್ಬೇಕಂದ್ರೆ, ಸಂಜೆ ಕೆಲಸ ಎಲ್ಲ ಮಾಡಬೇಕು. ಆದ್ರೆ ಎಲ್ಲರೂ ಈಗ ಹೋಗ್ಯಾರ. ಹಾಗಾಗಿ ನಮ್ಮ ಮನೆಯಿಂದ ಯಾರು ಬಂದು ಹೋಗುತ್ತೆ ಮುಂದೆ ನಾವು ಕಸ ಗಿಸ ಹುಡುಗಂಗಿಲ್ಲ. ಅದಕ್ಕೆ ಅವ್ರಿಗೆ ಹೋಗಿ ಒಂದು ಅರ್ಧ ತಾಸರ ಆಗಬೇಕು. ಆವಾಗ ಕಸ ಬಾಂಡೆ ಮಾಡಿಕೊಂಡು ತೆಲಿಗೆ ಹಿಡ್ಕೋತೀನಿ. ಚೆನ್ನಾಗಿಲ್ಲ ಅಂದರೆ ಸರ್ ಪಾಪ ಮತ್ತು ಸಿಟ್ಟು ಇವತ್ತಾರಿಗೆ ಗೈಸ್. ಯಾಕೋ ಗೊತ್ತಿಲ್ಲ, ಮನ್ಸಿಗೆ ಒಟ್ಟು ಸಮಾಧಾನ ಇಲ್ಲರಿ ಗೈಸ್. ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ. ಈವನ್ ಥಾಟ್ ಏನು ಅನ್ಕೊಳಕತ್ತಿದ್ನಿ ಅಂತ ಹೇಳ್ತೀನಿ. ನಾ ಇನ್ಸ್ಟಾಗ್ರಾಮ ಪಬ್ಲಿಕ್ ಮಾಡಿದಾಗ ನನ್ನ ಇಂಟೆನ್ಷನ್ ಏನಿತ್ತು ಅಂತಂದ್ರೆ, ಏನೋ ಒಂದು ಭಾಳ ಅಂದರೆ 2,000 3,000 ವ್ಯೂಸ್ ಹೋಗ್ತಾವೆ ಅಷ್ಟೇ ಅಂತೇಳಿ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ ಅದು ಏನಂತ ಗೊತ್ತಿಲ್ಲ. ಸುಮ್ಮನೆ ಏನೋ ಕ್ಯಾಶುವಲಾಗಿ ವಿಡಿಯೋ ಹಾಕಿದ್ದಕ್ಕೆ ಅದು 1.5 ಲಕ್ಷ 2 ಲಕ್ಷ ಸಮೀಪ 50,000 60,000 ವ್ಯೂಸ್ ಹೋಗ್ತೈತಿ. ಆ ಲೆವೆಲ್ಗೆ ಹೋಗ್ತೈತೆ ನಾ ಅಂದ್ಕೊಂಡಿದ್ದಿಲ್ಲ. ಏನೋ ದೇವ್ರದೇ ಹೊಂಟಾವು, ಖುಷಿ ಆತ್ರ ಅಷ್ಟೆ. ಇದು ನೋಡ್ರಿ, ನಾ ಏನು ಮಾಡ್ಬೇಕು ಹೇಳ್ರಿ? ಬರೀ ದೀಪ ಹಚ್ಚಾಕತ್ತೇಳಿ ಹೊರಗೆ ಹೋಗೀನಿ. ಹೊರಗೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಪೌಡ್ರ್ ಹಚ್ಕೊಂಡು ಕೂತಾಳಕಿ. ನಾ ಎಷ್ಟೊತ್ತು ಹೇಳಿ ನೋಡ್ಕೊಂಡು ಏನಮ್ಮಿ ಹೋಗ ಮಾತಾಡೋಣ, ಹೋಗಿ ನನ್ನ ಜೋಡಿನಿ ಮತ್ತೆ ನಳತೀನಿ. ಜಸ್ಟ್ ಬರೀ ದೀಪ ಹಚ್ಚಿ ಬರಾಕ್ ಹೋಗಿ ನೋಡ್. ಬರ್ರಿ ಮತ್ತೇನ್ ಎತ್ಲಿ? ತೆಗ್ದೀನಿ ಕಸ್ಕೊಂಡಿನಿ. ಮತ್ತೇನ್ ಎತ್ಲಿ? ಹಚ್ಕೋ. ಅಭಿಗಟ್ ಕರ್ಸು, ಅಭಿಗಟ್ ಹಚ್ಚ. ಯಾಕೋ ಅವನು ಮೋತಿ ಕರ್ಗ್ ಬಿದ್ದೈತೆ. ಅಭಿ ಕರಿ ತಳಗ್ ಬಿದ್ದೈತಿ. ಪೌಡರ್ ಹಚ್ತೀನಂತೆ ಕರ್ಕೊಂಬ. ಹೋಗಿ ಹಚ್ಚ. ನಿಮ್ಮ ಆಯಿ ಮುತ್ಯಾಗಟ್ ಹಚ್ಚ. ದೂಸ್ ನೋಡ್ರಲ್ಲಿ ಮನಿ ತುಂಬ ಹೆಜ್ಜಿ ಬರೀ ಜಸ್ಟ್ ದೀಪ ಹಚ್ಚಿ ಹೊಳ್ಳಿ ಬರುತ್ತನ ಈ ರಂತಿ ಮಾಡ್ಯಾಡ್ರಿ ಗಾಯ್ಸ್. ನಾ ಈಗ ಯಾರು ಬರಂಗಿಲ್ಲ, ಒಂದು ಸ್ವಲ್ಪ ಹೊರಗೆ ಗಾಳಿ ವಾಕಿಂಗ್ ಮಾಡಿ ಬರಬೇಕು ಅಂತೇಳಿ ನಾ ಮಾಡೀನಿ. ಏನು ಮಾಡಲಿ ನಾ? ಮತ್ತು ಬೀಗ್ರು ಬಂದಾರ, ಮತ್ತು ಚಹಾ ಕೊಟ್ಟು ಮತ್ತೆ ಕೂತೀನಿ ರೀ. ನೋಡ್ರಿ ಮಕ್ಕೊಂಡಿದ್ದ ಅಣ್ಣ, ಮತ್ತೆ ಫೋನ್ ಬರತೈತೆ. ಟಾರಕಟ್ ಊರಕ್ಕೆ ಪ್ಯಾಂಟ್ ಕಳಿತಾನದ್ ಗಪ್ ಕಾಕ. ಪ್ಯಾಂಟ್ ಕಳೆದ್ ಮುಖ ತೊಳೆದ್ ಬರ್ತೈತಿ. ಅವಾಗ ಮೈ ಎಲ್ಲ ಹಚ್ಚ ತಡಿಗುಂಡು. ಬ್ಯಾಸ್ರ ಹೊರಕತ್ತೈತಿ ನನಗೆ. ಒಂದ ಕಡೆ ಕೂತು ಎಲ್ಲರೂ ಹೊರಗೆ ಹೋಗ್ಬೇಕು ಅಂತ ಮಾಡಿದ್ನಿ. ಬಟ್ ಏನು ಮಾಡಲಿ, ಬೀಗ್ರು ಬರೋದು ಸೌಡಾಗು ಬಿಡೋವಲ್ಲಾಗೈತಿ. ಅದಕ್ಕೆ ಎಲ್ಲಿ ಹೋಗಕ್ಕೆ ಹಾದಿಯಾಗಲ್ಲಾಗೈತಿ ಗಾಯ್ಸ್. ವಾವ್ ಗಾಯ್ಸ್, ಹಿಂಗೆ ಮೇಕಪ್ ಮಾಡ್ತಾರೆ ನೋಡಿ. ನಿನ್ನಂಗೆ ಮುಂದಿನವ್ರು ಉದಾರ ಆಗ್ಬಿಡ್ತಾರೆ ನೋಡಿ ನಿನ್ನ ಕಟ್ಕೊಂಡವ್ರದ್ದು. ಹಾಂ, ನಿಂದೇನು? ನಿನ್ನ ಅರಿಬೆಲ್ಲ ಇದು ಹಾಕೈತಿ. ಈಗ ನಿನ್ನ ಅರಿಬೆಲ್ಲ ಹಾಕೈತಿ ಬಂಗಾರಿ. ಏ ಸಿಂಗಾರಿ, ಮುಖ ತಕೊಂಬ, ಅರ್ಬಿ ಕಳಿ ಹಚ್ಕೋ. ಅದ್ರಾಗ ಹೋಮ್ವರ್ಕ್ ಮಾಡಕತ್ತಾರ. ಮಾಡ್ರಿ ಗೈಸ್.
ಯಮೀನ ಎಲ್ಲಿ ತಗೊಂಬಂದಿ ಪೌಡ್ರ್ ನೀ ಎಲ್ಲಿದು ಯಾಕಲ್ಲ ಪೌಡ್ರ್ ಎಲ್ಲಿ ಸಿಕ್ತೀನಿ ನಿನಗದ ಹಾಂ ನೋಡಲ್ಲಿ ಸೈರ ನೋಡಲ್ಲಿ ಎಂಟು ಗೋಳೆ ಮಾಡ್ಯಾಳ ಇನ್ನು ಎಂಟು ಸುರುವ್ಯಾಳ ಇದಕ್ಕೆ ಬಿಟ್ಟು ಜ್ವರ ಬರಾಕತ್ತಾವ ಈಗ ನೋಡ್ರಿ ಹಿಂಗೆ ತಲೆ ತಿನ್ನಾತೈತಿ ಇದು ಟಕಳಿ ತಲಿದಿದ ಟನ್ ಟನ್ ಹೊಡಿಲೇನ ನಂಗೆ ಆಗತೈತಿ ಬಿಕ್ಕಾಕತ್ರ ಬಿಕ್ಕಾಕತ್ರ ಅಂದ್ರೆ ಒಂದು ಸೌಂಡ್ ಇಕ್ಕ ನೋಡುವ lollipop. Apelo, apelo, apiculi, tiri, duci, dore, me, bore, me, ಮಮ್ಮಿ ರೀ du, 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 che. Mamone, mamone, mama, mamone. Udah, udah, balik, minum, min, ela, tuh sih, minum sih. ಅಲ್ಲ ಬಗ್ಲಿಗೆ ಅಂಡರ್ ಆರ್ಮ್ಸ್ ಅಕ್ಕ ಅಂಡರ್ ಆರ್ಮ್ಸ್ ಎಲ್ಲಿ ಇರ್ತೈತಿ ಮ್ಯಾಗಂದ್ರೆ ಎಲ್ಲಿ ಅಂಡರ್ ಆರ್ಮ್ಸ್ ಎಲ್ಲಿ ಇರ್ತಾವ ಇವಕ್ಕೆ ಅಂಡರ್ ಆರ್ಮ್ಸ್ ಅಂತಾರ ಹೋಗು ಪಪ್ಪಾಗಿ ಹಚ್ಚಿದಿ ಏನ್ ತಗೋಲಿ ಪಾಪ ನೀ ಪಪ್ಪ ಅಳ್ಳಾತಾನ ಎಷ್ಟು ತ್ರಾಸ ಆಗತ್ತಿರ್ಬೇಕು ನೋಡಿ ನೀ ಪಪ್ಪ ಹೊಟ್ಟೆ ನುಸಾತೈತೆ ನೋಡು ಪಾಪ ನಿಮ್ಮ ಪಪ್ಪ ಹೊಟ್ಟೆ ನುಸಾತೈತಿ ಶೀನು ಶೀನು ಇಲ್ರಿ ಅಯ್ಯೋ ಇಲ್ಲಿ ಮಾಡಂಗಿಲ್ಲ ನೋ 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 ಎದಕ್ ಬೇಕು ಸರ್ ಹಂಗೆ ಉಳ್ಳಾಡ್ಕೊತ ಆಡೋದು ನೀನು ಹಾಂ ಕೈಗೆ ಕಟ್ ಗಿಟ್ಟ ಅಂತಂದ್ರೆ ಆಡೋದಿತ್ತು ಚಂದಂಗೆ ಆಡಿಲಿಂದ್ರ ಬೇಡ ನಿನಗೆ ಹೇಳ ತಿನ್ಕೊಂಡು ಪಿಂಕು ಏನು ನೋಡಂಗಿಲ್ಲ ನಿನ್ನ ಬಿಡ ಟೈಮ್ 12:30 ಆಗಿದ್ರಿ ಯಾಕಂದ್ರೆ ಮನೆ ಮಂದಿ ಬಂದಿದ್ರು ಮತ್ತು ಹೊಳ್ಳಿ ಸಂಜೆ ಮುಂದೆ ಮನೆಗೆ ಬೇಗ ಬಂದಿದ್ರು ಹಾಗಾಗಿ ಏನು ಹೇಳೋದು ಒಳ್ಳೆ ಅದ ಹೇಳಕ್ಕೆ ನಮಗೂ ಬೇಜಾರು ಅನ್ನಿಸ್ತೈತಿ ಎಲ್ಲಿ ಹೊರಗೂ ಹೋಗೋಕ್ಕಾಗತ್ತಿಲ್ಲ ಏನಿಲ್ಲ ಅದಕ್ಕೆ 12:30 ಟೈಮ್ ಊಟ ಮಾಡೋಕ್ಕೂ ಮನಸ್ಸಿಲ್ಲ ನನಗೆ ಯಾಕೋ ಗೊತ್ತಿಲ್ಲ ಇವತ್ತು ಎದ್ದಕ್ಕೂ ಮನಸ್ಸು ಬರಲಾಗಿತ್ತು ಬೇಜಾರಾಗತ್ತಿತ್ತು ಒಂಥರ ಮನ್ಸಿಗೆ ಎದ್ದಕ್ಕೂ ಸೊಗಸಾಗತ್ತಿಲ್ಲ ಏನು ಮಾಡೋದು ಅದಕ್ಕೆ ಹುಡುಗರಿಗೆ ಮನ್ಗಿಸಿ ಊಟ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಸುಮ್ಮನೆ ಏನು ಉಪವಾಸ ಬೀಳೋದು ರಾತ್ರಿ ಹಸುವಾಯ್ತಂದ್ರೆ ಮತ್ತೆ ಸರಿನೂ ಅನ್ಸಂಗಿಲ್ಲ ಅಂತೇಳಿ ಊಟ ಮಾಡೋಕೆ ಬಂದಿಲ್ಲ
ಊಟ ಮಾಡಿ ಮುಕ್ಕೋಬೇಕಾದ್ರೆ ಒಂದು ಆಕೈತಿ ಈಗ. ಈ ವ್ಲಾಗ್ ಇಲ್ಲಿಗೆ ಮೆಂಡ್ ಮಾಡ್ತೀನಿ ರೀ. ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.